2.5 ತಿಂಗಳು 10 ಟ್ರ್ಯಾಕ್ಟರ್ಗಳು 3-4 JCBಗಳು ಸೇರಿ ಕೆಲಸ ಮಾಡಿರುವಂಥ ಡೆಬ್ರೀಸ್. ದೀಸ್ ಆರ್ ಆಲ್ ಸಬ್ ಟ್ರೀಸ್. ಇದರಲ್ಲಿ ಏನಂದರೆ ದೇ ಡೋಂಟ್ ಗ್ರೋ ಟು ಟಾಲ್ ಲೈಕ್ ದ್ಯಾಟ್ ಟ್ರೀ. ಕೆಲವೆಲ್ಲ ಮರಗಳು ಆ ಕ್ಯಾನೋಪಿ ಲೆವೆಲ್ಗೆ ಹೋದರೆ ಕೆಲವೆಲ್ಲ ಈ ಸಬ್ ಟ್ರೀ ಲೆವೆಲಲ್ಲೇ ಇರ್ತವೆ. 2 ಸ್ಟೆಪ್ ಈ ಕಡೆ ಬಂದರೆ ಸುವೇಜು, 2 ಸ್ಟೆಪ್ ಈ ಕಡೆ ಬಂದರೆ ಕಂಪ್ಲೀಟ್ ಬ್ಯಾಂಬೂ ಫೆನ್ಸಿಂಗ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತಲ್ಲ, ಇನ್ನೊಂದು 10 ವರ್ಷ ಬಿಟ್ಟು ಬಂದರೆ ಬ್ಯಾಂಬೂ ಎಲ್ಲ ಇಷ್ಟು ಉದ್ದ ಆಗಿರುತ್ತೆ. ನೋಡೋಕೆ ಇವಾಗ ಇದೆಲ್ಲ ಹಿಂಗೆ ಕಾಣಿಸ್ಬೋದು, ಬಟ್ ಮಳೆಗಾಲದಲ್ಲಿ ಬಂದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಇದೆಲ್ಲ ಇವಾಗ ಮರಗಳೆಲ್ಲ ಕೆಲವೆಲ್ಲ ಮುದುರ್ಕೊಂಡು ಬಾಡ್ಕೊಂಡಿದೆ, ಬಟ್ ಇದೆಲ್ಲ ಬಾಡಿರೋದೇ ಇಟ್ಸ್ ಎ ನ್ಯಾಚುರಲ್ ವೇ ಆಫ್ ಹೌ ಇಟ್ ಪ್ರೊಟೆಕ್ಟ್ಸ್ ಇಟ್ ಸೆಲ್ಫ್ ಫ್ರಮ್ ದ ಸನ್. ಇದನ್ನು ನಾನು ಒಬ್ಬ ಮಾಡಿರೋದಲ್ಲ. ಇದರಲ್ಲಿ ಏನಂದರೆ ಸುಮಾರು ಜನ ಕೈ ಜೋಡಿಸಿದ್ದಾರೆ. ಗಿಡ ನೆಡೋಕ್ಕೆ ಅಂತ ವಾಲಂಟಿಯರ್ಸ್ ಬಂದಿದ್ದಾರೆ, ಆಮೇಲೆ ವಾಲಂಟಿಯರ್ಸ್ ಬಂದು ಇದ್ರ ಸುತ್ತ ಪಾತಿ ಮಾಡಿದ್ದಾರೆ, ನೀರು ಹಾಕಿದ್ದಾರೆ. ಇದು ಒಬ್ಬರಿಬ್ಬರದಲ್ಲ ಕೆಲಸ. ಆಮೇಲೆ ಸುಮಾರು ಜನ ಸೈಂಟಿಸ್ಟ್ಗಳು ಬಂದು ನಮ್ಗೆ ಹೇಳಿದ್ದಾರೆ, ನಾವು ಈ ಥರ ಗಿಡ ನೆಡೋಣ, ಆ ಥರ ಗಿಡ ನೆಡೋಣ. ನಾನು ವೆಸ್ಟರ್ನ್ ಘಾಟ್ಸಲ್ಲಿ ಕೆಲವೆಲ್ಲ ಸ್ಪೀಷೀಸ್ನ ಕನ್ಸರ್ವ್ ಮಾಡಿಟ್ಟಿದ್ದೀನಿ, ಇದನ್ನ ಇಲ್ಲಿ ಹಾಕೋಣ ಅಂತ. ಸೊ ಯು ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ದಿಸ್ ಲೈಕ್ ಎನ್ ಆರ್ಬೋರೇಟಮ್ ವೆರೆನ್ ಎಲ್ಲೇ ಎಕ್ಸ್ಟಿಂಕ್ಟ್ ಆದೋದ್ರೂ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಅದರ ಸೀಡ್ಸ್ ಸಿಗಬೇಕು, ಇದರ ಬೀಜಗಳು ಇಲ್ಲಿ ಸಿಗಬೇಕು. ಒಂದು 4-5 ವರ್ಷ ಅದಾದಮೇಲೆ ಈ ಮರಗಳನ್ನೆಲ್ಲ ನಾವು ಆ್ಯಕ್ಚುಲಿ ನೋಡ್ಕೊಳ್ಬೇಕಂತಿಲ್ಲ. ಬರೀ ನೋಡ್ಕೊಳ್ಬೇಕಾಗಿರೋದು ಒಂದೇ ವಿಷಯಕ್ಕೆ, ಮರಗಳನ್ನ ಕಡಿದೇ ಇರೋಂಗೆ ನೋಡ್ಕೊಳ್ಬೇಕು. ಬಟ್ ಇದಕ್ಕೆ ನಮಗೆ ನಮ್ಮ ಸರ್ಕಾರ ಫುಲ್ ಸಪೋರ್ಟ್ ಕೊಟ್ಟಿದೆ. ಇದನ್ನು ಒಂದು ಕಂಪ್ಲೀಟ್ ಟ್ರೀ ಪಾರ್ಕ್ ಆಗಿ ನಮ್ಮ ನೇಬರ್ಸ್ ಇವರು ಎಲ್ಲರೂ ಬಂದು ಇದನ್ನು ಕನ್ಸರ್ವ್ ಮಾಡಿ ಇನ್ನೊಂದಷ್ಟು ವರ್ಷಗಳಲ್ಲಿ ಇದೊಂದು ಕಂಪ್ಲೀಟ್ ಟ್ರೀ ಪಾರ್ಕ್ ಆಗಿ ಈ ಮರಗಳು ನಾವು ನಟ್ಟಿರೋದು ನಮಗೋಸ್ಕರ ಅಲ್ಲ. ದಿಸ್ ಇಸ್ ಫಾರ್ ಅವರ್ ನೆಕ್ಸ್ಟ್ ಜನರೇಷನ್.